ಕೋಟೆನಾಡು ಚಿತ್ರದುರ್ಗದಲ್ಲಿ 791 ಕೆಜಿ ಗಾಂಜಾವನ್ನಿಟ್ಟುಕೊಂಡಿದ್ದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೋಟೆನಾಡು ಚಿತ್ರದುರ್ಗದ ನಾಯಕನಹಟ್ಟಿ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ. ಅನಧಿಕೃತವಾಗಿ ಬೆಳೆದಿದ್ದ 791 ಗಾಂಜಾ ಗಿಡ ಜಪ್ತಿ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಗುಂತ ಕೋಲಮ್ಮನಹಳ್ಳಿ ನಿವಾಸಿ ಪಾಲಯ್ಯ ಬಂಧಿತ ಆರೋಪಿ. 18 ಲಕ್ಷ ಮೌಲ್ಯದ 187 ಕೆಜಿ ತೂಕದ ಹಸಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಮೆಕ್ಕೆಜೋಳದ ನಡುವೆ ಗಾಂಜಾ ಗಿಡ ಬೆಳೆಸಿದ್ದ ಆರೋಪಿ. ಖಚಿತ ಮಾಹಿತಿ ಮೇರೆಗೆ ಸಿಪಿಐ ಹನುಮಂತಪ್ಪ ದಾಳಿ ಮಾಡಿದ್ದಾರೆ. ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಲ್ಲನ್ಮಗ ಮೆಕ್ಕೆಜೋಳ ಅದರ ಏನು ಎಲೆಗಳು ವಿಶಾಲವಾಗಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಧ್ಯದಲ್ಲಿ ಒಂದು ಹಾಕ್ಬಿಡೋಣ ಅಂತೇಳಿ ಹಾಕೊಂಡಿರ್ತಾನೆ. ಬರೋಬ್ಬರಿ 791 ಗಾಂಜಾ ಅಲ್ರಯ್ಯ. 120 ಗಾಂಜಾ. ಕೆಲವೊಮ್ಮೆ ನೋಡಿ ಈ ಹೃದಯ ಸಂಬಂಧಿ ರೋಗಿಗಳಿಗೆ ಡಾಕ್ಟರ್ಗಳು ಸರ್ಟಿಫಿಕೇಟ್ ಕೊಡ್ತಾರೆ, ಇಷ್ಟು ಪ್ರಮಾಣದಲ್ಲಿ ಗಾಂಜಾ ಹಸಿರಿ ಗಾಂಜಾವನ್ನು ಸೇದಬೇಕು. ಅದು ಕೂಡ ಒಂದಷ್ಟು ವೈದ್ಯಕೀಯ ನಿಯಮಗಳಿರ್ತವೆ. ಗ್ರಾಮಗಟ್ಟಲೆ ಗಾಂಜಾಗಳನ್ನು ಕೂಡ ಇಟ್ಟುಕೊಳ್ಳುವ ಹಾಗಿಲ್ಲ ಅನ್ನೋ ನಿಯಮಗಳಿದೆ. 791 ಗಾಂಜಾ ಗಿಡನ ಬೆಳೆದಿದ್ದಾನೆ ಅಂದ್ರೆ ಈತನಲ್ಲಿದ್ದಂತಹ ಭಂಡ ಧೈರ್ಯ ನೋಡಿ. ಕೋಟೆನಾಡಿನ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಇಷ್ಟು ವರ್ಷಗಳ ಕಾಲ? 791 ಗಾಂಜಾ ಅಂದ್ರೆ 791 ಗಾಂಜಾಗಳಿಗೆ ಮತ್ತೊಂದಷ್ಟು ಬೇರೆ ಬೇರೆ ತರಹದಲ್ಲಿ ಮಿಕ್ಸ್ ಮಾಡಿ ಅದನ್ನ ಟನ್ ಗಟ್ಟಲೆ ಗಾಂಜಾ ಮಾಡ್ತಾರೆ. ಅಲ್ಲಿನ ವಿದ್ಯಾರ್ಥಿಗಳನ್ನ ಗುರಿಯಾಗಿಸ್ಕೊತಾರೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾರೆ ಇವರು. 18 ಲಕ್ಷ ಮೌಲ್ಯದ 187 ಕೆಜಿ ಗಾಂಜಾ ತೂಕದ ಹಸಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದ್ದು, ಖಚಿತ ಮಾಹಿತಿಯ ಮೇರೆಗೆ ಸಿಪಿಐ ಹನುಮಂತಪ್ಪ ದಾಳಿ. ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಬಂಧಪಟ್ಟಂತಹ ಆರೋಪಿ ಸಂಬಂಧಪಟ್ಟಂತಹ ಗಾಂಜಾವನ್ನ ಪೊಲೀಸರು ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.